ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ ಯೂಟ್ಯೂಬ್ ಚಾನಲ್. ಇವತ್ತಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಸ್ವಾಗತ. ಏನಪ್ಪ ಇವತ್ತು ಮ್ಯಾಟ್ರ್ ಅಂದ್ರೆ ಚಾಂಪಿಯನ್ಸ್ ಟ್ರೋಫಿಗೆ ಎಲ್ಲ ಟೀಮು ತಮ್ಮ ಸ್ಕ್ವಾಡ್ ಅನೌನ್ಸ್ ಮಾಡಿದ್ದಾಗಿದೆ. ಇನ್ನು ಕೆಲವು ಟೀಮ್ಸ್ ಬಾಕಿ ಇವೆ. ಆ ಅನೌನ್ಸ್ ಮಾಡಿದ ಸ್ಕ್ವಾಡ್ ಅಲ್ಲಿ ಈ ವಿಡಿಯೋದಲ್ಲಿ ನಾವು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ ಟೀಮ್ನ ಸ್ಕ್ವಾಡ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೂ ಎನಲೈಸ್ ಮಾಡೋಣ ಟೀಮ್ ಬಗ್ಗೆ. ಅದಕ್ಕೆ ವಿಡಿಯೋನ ಕೊನೆವರೆಗೂ ನೋಡಿ, ವಿಡಿಯೋಕ್ಕೊಂದು ಲೈಕ್ ಮಾಡಿ. ಸೊ ಓಕೆ, ತಡ ಮಾಡ್ಲಾರ್ದೆ ಫಸ್ಟ್ ಟೀಮ್ ಕಡೆ ಹೋಗೋಣ ಬನ್ನಿ. ನಮ್ಮ ಫಸ್ಟ್ ಟೀಮ್ ಯಾವ್ದಪ್ಪ ಅಂದ್ರೆ ಅದು ಆಸ್ಟ್ರೇಲಿಯಾ. ಹೌದು, ಆಸ್ಟ್ರೇಲಿಯಾ ಚಾಂಪಿಯನ್ಸ್ ಟ್ರೋಫಿ ಸ್ಕ್ವಾಡ್ ಹೆಂಗೈತೈತಿ ನೋಡ್ ಬರ್ರಿ. ಫಸ್ಟ್ ಪ್ಯಾಟ್ ಕಮಿನ್ಸ್ ಆಡ್ತಾರ, ಡೌಟ್ ಇತ್ತು ಆಡ್ತಾರೋ ಈ ಸಲ. ಅವರ ಕ್ಯಾಪ್ಟನ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಬರ್ತಾರೋ. ಪ್ಯಾಟ್ ಕಮಿನ್ಸು ಇರ್ಲೇಬೇಕು, ಆಲ್ರೌಂಡ್ರು. ಮತ್ತಿನ್ನ ಅಲೆಕ್ಸ್ ಕ್ಯಾರಿ. ನೆಕ್ಸ್ಟ್ ಇವರು ಆಸ್ಟ್ರೇಲಿಯಾದ ಒಂಥರ ಧೋನಿ ಅಂತ ಅಂದ್ರೆ ಎಲ್ಲೇ ಆಸ್ಟ್ರೇಲಿಯಾ ಟೀಮ್ ಎಲ್ಲರೇ ತಳಗ್ ಬಿತ್ತಂದ್ರೆ ಸೋಲು ಆಟದಿಂದ ಇವ್ರಿಗೆ ಮ್ಯಾಲೆ ಎಪ್ಸ್ಕೊಂಡ್ಬರ್ತಾರೆ ಅಲೆಕ್ಸ್ ಕ್ಯಾರಿ ಅಂತ ಪ್ಲೇಯರ್ ಇವರು. ಅದಕ್ಕೆ ಇವ್ರು ಇರಬೇಕು. ನೆಕ್ಸ್ಟ್ ಇವ್ರ ನ್ಯಾಥನ್ ಎಲಿಸ್, ಚಿಂದಿ ಬೌಲರ್ಗಳು ಇವರು. T20 ಬಾರಿ ಹಾಕ್ತಾರ ಮತ್ತು ODIದಾಗೂ ಬಾರಿ ಹಾಕ್ತಾರ. ಮತ್ತೆ ಅವ್ರದಾಗಿಂದ ಆರನ್ ಹಾರ್ಡಿ, ಇವ್ರು ಆಲ್ರೌಂಡ್ರು ಪ್ಲಸ್ ಬೌಲರು, ಬಾರಿ ಬೌಲಿಂಗ್ ಹಾಕ್ತಾರೋ, ಬ್ಯಾಟಿಂಗು ಚಲೋ ಮಾಡ್ತಾರೋ. ಮತ್ತೆ ಅವ್ರದಾಗಿಂದ ನೆಕ್ಸ್ಟ್ ಜೋಶ್ ಹ್ಯಾಜಲ್ವುಡ್, ಇವ್ರು ಆಡ್ತಾರಲ್ಲ, ಇವರು ಮ್ಯಾಚ್ ಆಡ್ತಾರಲ್ಲ. ಮೊನ್ನೆ ಒಂದು ರಿಪೋರ್ಟ್ ಬಂದಿತ್ತು ಇವ್ರು ಫುಲ್ಲಿ ಫಿಟ್ ಅದ ಚಾಂಪಿಯನ್ಸ್ ಟ್ರೋಫಿಗೆ ಅಂತೇಳಿ. ಹಂಗೆ ಜೋಶ್ ಹ್ಯಾಜಲ್ವುಡ್ ಇವತ್ತು ಈ ಫಿಟ್ ಇದ್ದ ಚಾಂಪಿಯನ್ಸ್ ಟ್ರೋಫಿ ಆಡ್ತಾರ. ನಂತರ ಜೋಶ್ ಹ್ಯಾಜಲ್ವುಡ್ ಆದ ನಂತರ ನೆಕ್ಸ್ಟ್ ಬರೋದು ನಮ್ಮ ಇಂಡಿಯಾದ ರಾಕ್ಷಸ ಟ್ರಾವಿಸ್ ಹೆಡ್. ಇವ್ ಇರ್ಲಾರ್ದ ನಡೀತಾವ ನಂತರ ಚಾಂಪಿಯನ್ಸ್ ಟ್ರೋಫಿ. ಇವ್ರು ಆಡ್ಲಕ್ ಹೋಗ್ಯಾರು ಇರ್ಲಾರ್ದ ಅದಕ್ಕೆ ಟ್ರಾವಿಸ್ ಹೆಡ್ ಇದ್ದ ನಾನು. ನೆಕ್ಸ್ಟ್ ಅವ್ರದಾಗಿಂದ ಜೋಶ್ ಇಂಗ್ಲಿಷ್ ವಿಕೆಟ್ ಕೀಪರ್, ಅಲೆಕ್ಸ್ ಕ್ಯಾರಿ ಒಬ್ಬ ವಿಕೆಟ್ ಕೀಪರ್. ಇವ್ರು ಇಬ್ರು ವಿಕೆಟ್ ಕೀಪರ್ನ ಆಡ್ಸ್ಲತ್ತಾರ. ನೋಡ್ಬೇಕು ಇವ್ರು ಹೆಂಗ್ ಆಡ್ತಾರೆ. ಜೋಶ್ ಇಂಗ್ಲಿಷ್ ಇವ್ರು ಬ್ಯಾಟ್ಸ್ಮನ್. ಚಾಂಪಿಯನ್ಸ್ ಟ್ರೋಫಿ ಹೆಂಗ್ ಆಡ್ತಾರ ನೋಡ್ಬೇಕು. ಮತ್ತೆ ನೆಕ್ಸ್ಟ್ ಲಬುಷನ್ ಇವರು ಟೆಸ್ಟ್ ಮತ್ತು ODIದಾಗ ಎರಡು ಕಡೆ ಬಾರಿ ಆಡ್ತಾರು. ನೆಕ್ಸ್ಟ್ ಅವ್ರದಾಗಿನ ಮಿಚಲ್ ಮಾರ್ಷ, ಚಿಂದಿ ಆಲ್ರೌಂಡ್ರ. ಸ್ವಲ್ಪ ಫಾರ್ಮ್ ಡಿಪ್ ಆಗಿತ್ತು ಅಷ್ಟೇ. ಇವಾಗ ಚಾಂಪಿಯನ್ಸ್ ಟ್ರೋಫಿ ಫಾರ್ಮ್ ಬಂದ್ರು ಬರ್ಬೋದು, ಹೇಳ ಬರಲ್ಲ. ನೆಕ್ಸ್ಟ್ ನಮ್ಮ RCB ಮಾಜಿ ಪ್ಲೇಯರ್ ಗ್ಲೇನ್ ಮ್ಯಾಕ್ಸ್ವೆಲ್. ಇವ್ರಂತರು ಏನ್ ಹೇಳ್ಬೇಡ್ರಿ, ನಿನ್ನೆ ವಿಡಿಯೋದಾಗ ಹೇಳಿದೇನೆ ಹೆಂಗ್ ಹೊಡೆದಾರ 51 ಅಂತೇಳಿ. ನೆಕ್ಸ್ಟ್ ಅವ್ರದಾಗಿಂದ ಮ್ಯಾಥ್ಯೂ ಶಾರ್ಟ, ಇವರು ಒಬ್ರು ಆಲ್ರೌಂಡ್ರ. ಮತ್ತೆ ಇನ್ನು ಅವ್ರದಾಗಿಂದ ಸ್ಟೀವ್ ಸ್ಮಿತ್, ಇವರು ಬಿಡ್ರಿ ಗೊತ್ತೈತೆ. ಮಾರ್ಕಸ್ ಲಬುಷನ್, ಸ್ಟೀವ್ ಸ್ಮಿತ್ ಇವ್ರಿಬ್ರು ODI ಟೆಸ್ಟ್ ಬರ್ದು ಇಟ್ಕೊಂಡ್ಬಿಟ್ರಿ ನೀವು. ಇವ್ರು ತೆಗೆದು ಹಾಕ್ಲಾರ, ಆಡಂಗಿಲ್ಲ ಇವ್ರು. ಆಸ್ಟ್ರೇಲಿಯಾದವ್ರು ODI ಆಡಂಗಿಲ್ಲ. ನೆಕ್ಸ್ಟ್ ಇವ್ರದಾಗಿಂದ ಮಿಚರ್ ಸ್ಟಾರ್ಕ್, ಇವ್ರು ಇಲ್ಲಾರ್ದಂತ್ರ ಆಸ್ಟ್ರೇಲಿಯಾ ಟೀಮ್ ಫಾಸ್ಟ್ ಬಾಲಿಂಗ್ ಮುಂದಕ್ಕೆ ಹೋಗಂಗಿಲ್ಲ. ಮತ್ತಿನ್ನ ಅವ್ರದಾಗಿಂದ ಮಾರ್ಕಸ್ ಸ್ಟೋನಿಸ್, ಭಾರಿ ಆಲ್ರೌಂಡ್ರು. ಈಗ ಹೇಳೋದು ಬೇಡ ಅವ್ರ ಬಗ್ಗೆ, ಎಲ್ಲರಿಗೂ ಗೊತ್ತೈತಿ. ಮತ್ತಿನ್ನ ಆಡಮ್ ಜಾಪ, ಇದು ಆಸ್ಟ್ರೇಲಿಯಾ ಟೀಮ್ನ ಸ್ಟ್ರಾಂಗೆಸ್ಟ್ ಅನೌನ್ಸ್ ಮಾಡಿದ್ದ ಸ್ಕ್ವಾಡು. ನನಗೆ ಅನ್ಸ್ಮಟ್ಟಿಗೆ ಇದು ಸ್ಕ್ವಾಡ್ ಫುಲ್ ಅಂದ್ರೆ ಫುಲ್ ಭಾರಿ ಐತಿ, ನಂಬರ್ 1 ಐತಿ. ನೋಡ್ಬೇಕು ಇವ್ರ ಈ ಸ್ಕ್ವಾಡ್ ಹೋಗಿ ಚಾಂಪಿಯನ್ಸ್ ಟ್ರೋಫಿ ಹಂಗ ಆಡ್ತೈತಿ. ಇನ್ನು ತಡ ಮಾಡಿದ್ರೆ ನಮ್ಮ ಸೆಕೆಂಡ್ ಟೀಮ್ ಕಡೆ ಬಂದ್ಬಿಡೋನು. ಅದ್ ಯಾವ್ದಪ್ಪ ಅಂದ್ರೆ ನ್ಯೂಜಿಲೆಂಡ್ ಟೀಮು. ನ್ಯೂಜಿಲೆಂಡ್ ಸ್ಕ್ವಾಡ್ ಹೆಂಗಿದೆ ಅಂತ ನೋಡ್ ಬರ್ರಿ. ಈ ಸಲ ಚಾಂಪಿಯನ್ಸ್ ಟ್ರೋಫಿಗೆ ನ್ಯೂಜಿಲೆಂಡ್ ಒಂಥರ ಹೊಸ ತರ ಇದು ಮಾಡಿತ್ತ ಹೇಳ್ಬೇಕು. ಇದಕ್ಕೆ ಈ ಸಲ ಕೇನ್ ವಿಲಿಯಮ್ಸನ್ ಕ್ಯಾಪ್ಟನ್ ಇರಂಗಿಲ್ಲ. ಕ್ಯಾಪ್ಟನ್ ಮಿಚೆಲ್ ಸ್ಯಾಂಟ್ನರ್ ಹಾಕೋರ್. ಮತ್ತೆ ಒಂಥರ ಹೊಸ ಯುವ ಪಡೆ ಐತೆ ಅಂತ ಹೇಳ್ಬೇಕು. ಯಾರ್ಯಾರ ನೋಡೋಣ. ಫಸ್ಟ್ ಮಿಚೆಲ್ ಸ್ಯಾಂಟ್ನರ್ ಕ್ಯಾಪ್ಟನ್ ಆಗಿ ಚಾಂಪಿಯನ್ಸ್ ಟ್ರೋಫಿಗೆ ಬರ್ತಾರೋ. ಅವ್ರ ಜೊತೆ ವಿಲ್ ಹೆಂಗ, ಇವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅನ್ಸುತ್ತೆ. ಮತ್ತೆ ಇವ್ರದಾಗಿಂದ ಡೆವನ್ ಕಾನ್ವೆ, ಇವರೊಬ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಮತ್ತೆ ಗೊತ್ತೈತ್ರಿ ಹೆಂಗ್ ಆಡ್ತಾರ್ತಿ. ಮತ್ತೆ ರಚಿನ್ ರವೀಂದ್ರ ತಿಂಡಿ ಆಲ್ರೌಂಡರ್ ಅಂತ ಹೇಳ್ಬೇಕು. ಮತ್ತೆ ಅವ್ರದಾಗಿಂದ ಕೇನ್ ವಿಲಿಯಮ್ಸನ್, ನಮ್ ಕೇನ್ ಮಾಮ ಬಗ್ಗೆ ಗೊತ್ತೈತಿ ನಿಮ್ಗ ಹೆಂಗ್ ಆಡ್ತಾರ್ತಿ ODIದಾಗ. ಅವ್ರು ಸೆಲೆಕ್ಟ್ ಆಗ್ಯಾರು. ಮತ್ತೆ ನೆಕ್ಸ್ಟ್ ಮಾರ್ಕ್ ಚಾಪ್ಮನ್, ಇವ್ರು ಹೇಳ್ಬೇಕು ಭಾರಿ ಅಂದ್ರೆ ಭಾರಿ ಆಡ್ತಾರ. ಮತ್ತೆ ಎಡಗೈ ಬ್ಯಾಟ್ಸ್ಮನ್ ಇವ್ರು ನ್ಯೂಜಿಲೆಂಡ್ ಟೀಮ್ನಾಗ ನೋಡೇನ್ ಯಾವಾಗ ಬ್ಯಾಟ್ಸ್ಮನ್ ಆಡಮ್ದ ಭಾರಿ ಆಡ್ತಾರ. ಮತ್ತೆ ಅವ್ರದಾಗಿಂದ ಡೇಲ್ ಮಿಚೆಲ್ ಆಲ್ರೌಂಡರ್ ಗೊತ್ತೈತಿ, ಚೆನ್ನೈ ಟೀಮ್ನಾಗ ಇದ್ರು, ಇವರು ಹಾಕೊಂಡಾರು. ನೆಕ್ಸ್ಟ್ ಟಾಮ್ ಲತಾಮ, ಇವ್ರು ಭಾಳ ವರ್ಷ ನ್ಯೂಜಿಲೆಂಡ್ ಟೀಮ್ ಆಡ್ಲತ್ತಾರ, ಅಟ್ಟ ಪರ್ಫಾರ್ಮೆನ್ಸ್ ಕೊಟ್ಟಾರು, ಅದಕ್ಕೆ ಇವ್ರು ಸೆಲೆಕ್ಟ್ ಮಾಡ್ಯಾರ. ನೆಕ್ಸ್ಟ್ ಅವ್ರದಾಗಿಂದ ಗ್ಲೇನ್ ಫಿಲಿಪ್ಸ್, ಅಣ್ಣ ಹಾರ್ಯಾರ್ ಹಿಡಿತಾರಲ್ಲ ಕ್ಯಾಚ, ಇವರು. ನೆಕ್ಸ್ಟ್ ಅವ್ರದಾಗಿಂದ ಮೈಕಲ್ ಬ್ರೇಸ್ವೆಲ್, ನಮ್ಮ ಒಂದ್ಸಲ RCB ಆಡಿದಿಲ್ಲ ಅವರು. ಮತ್ತೆ ಅವ್ರದಾಗಿಂದ ನೆಥಾನ್ ಸ್ಮಿತ್, ಇವ್ರ ಬಗ್ಗೆ ಅಡ್ ಪಕ್ಕ ಗೊತ್ತಿಲ್ಲ. ಮ್ಯಾಟ್ ಹೆನ್ರಿ, ಇವ್ರು ನೆಕ್ಸ್ಟ್ ನ್ಯೂಜಿಲೆಂಡ್ ನೆಕ್ಸ್ಟ್ ಟೀಮ್ ಸೌತ್ ಅಂತ ಹೇಳ್ಬೇಕು. ಇವ್ರನ್ನ ಹಂಗ್ ಬಾಲಿಂಗ್ ಇರ್ತಾರ. ನೆಕ್ಸ್ಟ್ ಅವ್ರದಾಗಿಂದ ಲಾಕಿ ಪರ್ಗ್ಯೂಸನ್ ಗೊತ್ತೈತಿ ಹೆಂಗ್ ಹೋಗಿತಾರ್ತಿ, ಅವ್ರು ಕರ್ಕೊಂಡವ್ರು. ನೆಕ್ಸ್ಟ್ ಬೆನ್ ಸೀರ್ಸ್, ಇವ್ರು ಕರ್ಕೊಂಡವ್ರು. ಮತ್ತಿನ್ನ ವಿಲಿಯಂ ಓರ್ಕಿ ಗೊತ್ತೈತಿ ಬಿಡ್ರಿ, ಎತ್ತರ ಫಾಸ್ಟ್ ಬೌಲರ್. ನಮ್ಮ ಮಾನ್ಯ ಇಂಡಿಯಾ ವರ್ಸ್ ನ್ಯೂಜಿಲೆಂಡ್ ಸೀಸನ್ ಆಡಿದ್ರಲ್ಲ ಅವರು. ಸೊ ಇದಾಗಿತ್ತು ನ್ಯೂಜಿಲೆಂಡ್ ನ ಸ್ಕ್ವಾಡು. ಈ ನ್ಯೂಜಿಲೆಂಡ್ ಸ್ಕ್ವಾಡ್ ಆಸ್ಟ್ರೇಲಿಯಾ ಸ್ಕ್ವಾಡ್ ಹೋಲಿಸಿದ್ರೆ ಆಸ್ಟ್ರೇಲಿಯಾ ಸ್ಕ್ವಾಡ್ ಸ್ಟ್ರಾಂಗ್ ಕಾಣಿಸ್ಲತ್ತೆ. ಮತ್ತು ನ್ಯೂಜಿಲೆಂಡ್ ಸ್ಕ್ವಾಡ್ ಐತಿ ಹೊಸಬ್ರೆಲ್ಲ ಹೆಚ್ಚದಾರು. ನೋಡಿ ಇನ್ನ ಒಂದು ಸ್ಕ್ವಾಡ್ ಅನೌನ್ಸ್ ಆಗೋದವು. ಆ ಸ್ಕ್ವಾಡ್ ಬಗ್ಗೆ ವಿಡಿಯೋ ಮಾಡಿ ಹಾಕೋನು.
ಸದ್ಯಕ್ಕೆ ಇದಾಗಿತ್ತು ಈ ಎರಡು ಟೀಮ್ ನ ಸ್ಕ್ವಾಡ್ ರಿವ್ಯೂ ಹಾಗೂ ಅನಲೈಸ್. ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಂಗ ವಿಡಿಯೋಕ್ಕೆ ಒಂದು ಕಾಮೆಂಟ್ ಹೋಗಿರಿ. ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.